ನಮಸ್ಕಾರ ರೀ. ಹೆಂಗದಿರಿ? ಆರಾಮದಿರಲ್ಲ? ನಾನು ಸೂಪರ್ ಅದೇ ನೋಡ್ರಿ ಫ್ರೆಂಡ್ಸ್. ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಪಾರ್ಟ್ 1 ವಿಡಿಯೋ ನೋಡಿದ್ವಲ್ರಿ. ಆ ಪಾರ್ಟ್ 1 ವಿಡಿಯೋನಾಗ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಎಲ್ಲೈತಿ, ಆ ಪ್ಲೇಸ್ಗೆ ಹೆಂಗೆ ಹೋಗ್ಬೇಕು, ಅಲ್ಲಿ ಗಾಡಿ ಪಾರ್ಕಿಂಗ್ ಸಿಸ್ಟಮ್ ಹೆಂಗೈತಿ, ಟಿಕೆಟ್ ಸಿಸ್ಟಮ್ ಹೆಂಗೈತಿ, ಮತ್ತು ಆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಯಾರ್ದು, ಅದೇ ರೀತಿ ಡೇ ಟೈಮ್ನಾಗದು ಹೆಂಗೆ ಕಾಣ್ತೈತಿ ಅಂತ ನೋಡಿದ್ವಿ. ಬರ್ರಿ ಈಗ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಪಾರ್ಟ್ 2 ವಿಡಿಯೋ ನೋಡೋಣಂತ. ಈಗ ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಪಾರ್ಟ್ 2 ವಿಡಿಯೋದಾಗ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಮೈಂಡ್ ಬ್ಲೋಯಿಂಗ್ ನೈಟ್ ವ್ಯೂ ಹೆಂಗೈತಿ, ಲೇಜರ್ ಶೋ ಹೆಂಗೈತಿ, ಮತ್ತು ಮ್ಯೂಸಿಕ್ ಫೌಂಟೇನ್ಸ್ ನೋಡ್ಕೊಂಡ್ ಬರೋಣಂತ. ನೋಡೋಕ್ಕಿಂತ ಮೊದಲು ನೀವೇನಾದರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಈ ವಿಡಿಯೋ ನೋಡಾಕತ್ತಿದ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನೋಡ್ರಿ, ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿನ ಬಿಲ್ಡ್ ಮಾಡೋಕ್ಕಿಂತ ಮೊದಲು ಲ್ಯಾಂಡ್ ಹಿಂಗಿತ್ರಿ. 2016ನ್ಯಾಗ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 2024ನ್ಯಾಗ ಈ ಥರ ಚಂದಂಗ ಸ್ಟ್ಯಾಚ್ಯೂನ ಕಟ್ಟ್ಯಾರ ನೋಡ್ರಿ. ಫೈನಲ್ ಆಗಿ ಡ್ರೋನ್ ಕ್ಯಾಮ್ರಾದಾಗಿಂದ ನೋಡಿದ್ರೆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಆರ್ಕಿಟೆಕ್ಚರ್ ಹಿಂಗೆ ಕಾಣ್ತ ನೋಡ್ರಿ. ಆರ್ಕಿಟೆಕ್ಚರ್ ಮಾತ್ರ ಮಸ್ತ್ ಐತ್ರಿ. ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಮತ್ತು 108 ಟೆಂಪಲ್ಸ್ಗೆ ಗೇಟ್ ನಂಬರ್ 1 ಎಂಟ್ರಿ ಆಗಿ ಗೇಟ್ ನಂಬರ್ 8ದಿಂದ ಎಕ್ಸಿಟ್ ಆಗ್ಬೇಕ್ರಿ. ಬಟ್ ಒಳಗೆ ಮಾತ್ರ ಮೊಬೈಲ್ ಅಲೌ ಇಲ್ಲ ನೋಡ್ರಿ. ಹಂಗಾಗಿ ನಮ್ಮ ಎಲ್ಲ ಮೊಬೈಲ್ಸನ್ನ ಗೇಟ್ ನಂಬರ್ 1ನ್ಯಾಗ ಡೆಪಾಸಿಟ್ ಮಾಡ್ಬೇಕ್ರಿ. ಆಮೇಲೆ ಈ ಗೇಟ್ ನಂಬರ್ 8ನ್ಯಾಗಿಂದ ವಾಪಸ್ ಬರ್ತಿರ್ತಾರಲ್ರಿ, ಅವಾಗ ನಿಮ್ಮ ಮೊಬೈಲ್ನ ವಾಪಸ್ ತಗೋಬೇಕು ನೋಡ್ರಿ. ಒಳಗೆ ಮೊಬೈಲ್ ಅಲೌ ಇರ್ಲಾರ್ದಕ್ಕೆ ನಮ್ಮ ದೇಶದ್ದು ಮತ್ತು ನೇಪಾಳ ದೇಶದ್ದು ಕೂಡಿ ಟೋಟಲ್ 108 ಟೆಂಪಲ್ಸದ್ದು ವಿಡಿಯೋ ಮಾಡಕ್ಕೆ ಆಗಲಿಲ್ರಿ. ಹಾಗಾಗಿ ಇಲ್ಲಿ ನಿಮಗೆ 108 ಟೆಂಪಲ್ಸನ್ನ ತೋರ್ಸಕ್ಕೆ ಆಗುವಲ್ದು ನೋಡ್ರಿ. ಇನ್ನು ಗೇಟ್ ನಂಬರ್ 8ನ್ಯಾಗಿಂದ ಎಕ್ಸಿಟ್ ಆದಮೇಲೆ ಎಕ್ಸಿಟ್ನ್ಯಾಗ ಕೆಫಿಟೇರಿಯಾ, ಜ್ಯುವೆಲ್ರಿ ಸ್ಟೋರು, ಹ್ಯಾಂಡಿಕ್ರಾಫ್ಟ್ ಸ್ಟೋರ್ಸು, ಮಿಲ್ಲೆಟ್ ಐಸ್ ಕ್ರೀಮ್ ಸ್ಟೋರ್ಸು, ಹಂಗೆ ಒಳಗಡೆ ಅಡ್ಡಾಡಿ ನಿಮ್ಮ ಕಾಲು ಏನಾದರೂ ಪೇನ್ ಹಾಕಿದ್ರೆ ಮಸಾಜ್ ಮಾಡ್ಕೊಳಕ್ಕೆ ಮಸಾಜ್ ಮಷಿನ್ಸು ಅದ ನೋಡ್ರಿ ಇಲ್ಲಿ. ಇನ್ನು ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿದ ಪ್ರಿಮೈಸಿಸ್ ಒಳಗೆ ಮೊಬೈಲ್ ಅಲೌ ಇಲ್ಲ ನೋಡ್ರಿ. ಹಾಗಾಗಿ ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ವತಿಯಿಂದ ಒಳಗಡೆ ಫೋಟೋಗ್ರಾಫರ್ಸ್ ಅದಾರ್ರಿ. ಅವರು ನಿಮಗೆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಮುಂದೆ ನಿಂದಿರಿಸಿ ಸ್ಟ್ಯಾಚ್ಯೂ ಫುಲ್ ಬರುವಂಗೆ ನಿಮ್ಮದು ಫೋಟೋ ತೆಗಿತಾರೆ. ಆಮೇಲೆ ನೀವು ಎಕ್ಸಿಟ್ ಗೇಟ್ನ್ಯಾಗ ನಿಮಗೆ ಬೇಕಂದ್ರೆ ಫೋಟೋದ ಪ್ರಿಂಟ್ ತೆಗೆಸ್ಕೋಬೋದ್ರಿ. ಬಟ್ ಒಂದು ಫೋಟೋಕ್ಕೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡ್ರಿ. ಅದು ಅಲ್ದ ಒಳಗಡೆ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಫ್ರೀಯಾಗಿ ಅವರು ಕಲರಿಂಗ್ ಮಾಡ್ಬೋದು ನೋಡ್ರಿ. ರಾಮಾನುಜ ಅವ್ರದ್ದು, ಇಲ್ಲಾಂದ್ರೆ ಗರುಡ ದೇವ್ರದ್ದು, ಶ್ರೀರಾಮಚಂದ್ರ, ವಿಷ್ಣು ದೇವರು, ಆಂಜನೇಯ, ಹಿಂಗೆ ತಮಗೆ ಬೇಕಾದಂಥ ಚಿತ್ರಕ್ಕೆ ಅವರು ಕಲರಿಂಗ್ ಮಾಡ್ಬೋದ್ರಿ. ಮತ್ತು ಕಲರ್ ಮಾಡಕ್ಕೆ ಬೇಕಾದಂಥ ಕ್ರಯಾನ್ಸನ್ನ ಮತ್ತು ಚಿತ್ರ ಇರುವಂಥ ಪೇಪರ್ನ ಫ್ರೀಯಾಗಿ ಕೊಡ್ತಾರೆ ನೋಡ್ರಿ. ಇದು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ದು ಶೋರೂಮ್ ನೋಡ್ರಿ. ಇಲ್ಲಿ ಪ್ಯೂರ್ ಕಾಪರು ಮತ್ತು ಬ್ರಾಸ್ನ್ಯಾಗ ರೆಡಿ ಮಾಡಿದ ಹ್ಯಾಂಡಿಕ್ರಾಫ್ಟ್ ಐಟಮ್ಸು, ಆಂಟಿಕ್ ಪೀಸಸ್ಸು, ಹೋಮ್ ಡೆಕೋರೇಟಿವ್ ಐಟಮ್ಸು ಅದಾವ ನೋಡ್ರಿ. ಇಲ್ಲಿರೋ ಐಟಮ್ಸು ಒಂದಕ್ಕಿಂತ ಒಂದು ಚಂದ ಅದ ನೋಡ್ರಿ. ನೋಡಿದ್ರೆ ಒಂದೆರಡು ಪರ್ಚೇಸ್ ಮಾಡ್ಬೇಕಂತ ಅನ್ಸುತ್ತಾ.
ಇನ್ನು ನಾನು ಸ್ಟಾರ್ಟಿಂಗ್ನಾಗ ಹೇಳಿನಲ್ರಿ, ಒಳಗೆ ಫೋಟೋಗ್ರಾಫರ್ಸ್ ಇರ್ತಾರ, ಅವರು ಸ್ಟ್ಯಾಚ್ಯೂ ಫುಲ್ ಕವರ್ ಆಗುವಂಗೆ ನಿಮ್ಮ ಫೋಟೋ ತೆಗಿತಾರ. ಅದನ್ನು ನೀವು ಎಕ್ಸಿಟ್ ಗೇಟ್ನಾಗ ನಿಮಗೆ ಬೇಕಂದ್ರೆ ಪ್ರಿಂಟ್ ತೆಗೆಸ್ಕೋಬೋದಂತ. ಆ ಫೋಟೋನ ಇಲ್ಲೇ ಪ್ರಿಂಟ್ ತೆಗೆದು ಕೊಡ್ತಾರ ನೋಡ್ರಿ. ಬರ್ರಿ ಈಗ ಎಕ್ಸಿಟ್ ಗೇಟ್ನ 360 ಡಿಗ್ರಿಯಾಗ ಒಮ್ಮೆ ನೋಡೋಣಂತ. ಬರ್ರಿ ಈಗ ಕಣ್ ಕುಕ್ಕುವಂತ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನೈಟ್ ಹೆಂಗ ಕಾಣ್ತದೆ ಅಂತ ನೋಡೋಣ. ನೈಟ್ ವ್ಯೂ ಮಾತ್ರ ಸೂಪರ್ ನೋಡ್ರಿ, ಒಳ್ಳೆ ಸ್ವರ್ಗ ನೋಡ್ದಂಗ ಅನ್ಸುತ್ತ, ಅಷ್ಟು ಮಸ್ತ್ ಐತಿ. ಇನ್ನು ನಾನು ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿನ ನೋಡಕ್ ಹೋದಾಗ ಈ ಗರುಡ ದೇವಂದ ಉತ್ಸವ ನಡೀತಿತ್ತು ನೋಡ್ರಿ. ನೀವು ಒಂದ್ಸಲ ನೋಡ್ಬಿಡ್ರಿ ಈ ಉತ್ಸವನ. ಬರ್ರಿ ಈಗ ಮೋಸ್ಟ್ ಅಟ್ರಾಕ್ಟಿವ್ ಲೇಜರ್ ಶೋ ಮತ್ತು ಮ್ಯೂಸಿಕ್ ಫೌಂಟೇನ್ಸ್ ಅನ್ನ ನೋಡೋಣಂತ. ಇದು ಮಾತ್ರ ನೋಡಕ್ 2 ಕಣ್ ಸಾಲದಲ್ಲ ನೋಡ್ರಿ, ಅಷ್ಟು ಸೂಪರ್ ಐತಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಓಕೆ ಫ್ರೆಂಡ್ಸ್, ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಪಾರ್ಟ್ 2 ವಿಡಿಯೋನ ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅಂತ ಬಡ ಕಮೆಂಟ್ ಮಾಡ್ರಿ. ಮತ್ತು ಇನ್ನೊಂದು ವಿಡಿಯೋದಾಗ ಭೇಟಿ ಆಗೋಣಂತ. ನಮಸ್ಕಾರ ರೀ.